Hello, good morning to everybody. Welcome to E-class. Dear students, nowadays the role of scientists is very important. Today, all of you see the people are struggling with COVID-19. Thus, the scientists are struggling hard to invent the medicine for this disease. Actually, India has given birth to so many scientists like Vikram Sarabhai, J.C. Bose, Sir C.V. Raman. Students, now we are going to know more matter about Sir C.V. Raman. Where was Sir C.V. Raman born? Why was he famous? And who were his parents? What education he had? How many posts? Which posts he adorned? And how kind he is, right? And what type of interest he showed in science, right? All these matters, including the honors and awards, all these matters we will know. We will know in the chapter Sir C.V. Raman. Sir C.V. Raman. Dear students, Sir C.V. Raman is the great scientist of India, and he was famous for especially discovery on scattering light. What do you call Raman effect? The government granted him 25 acres of land to carry on his research work. Such a great scientist is now before you. Okay. Sir C.V. Raman. Sir C.V. Raman. Sir C.V. Raman was a great scientist. He was awarded the Nobel Prize for his work on scattering of light and his discovery of the effect of light rays, Raman effect. The government gifted him 25 acres of land to carry out further research work. Raman Institute was the dream child of Sir C.V. Raman. ಅರ್ಥ ಮಾಡ್ಕೊಂಡಲ್ಲ, ಇವರೊಬ್ಬರು ಮಹಾನ್ ವಿಜ್ಞಾನಿ. ಇವರು ಬೆಳಕಿನ ಒಂದು ಸ್ಕ್ಯಾಟರಿಂಗ್ ವಕ್ರೀಭವನ, ಈ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ಇವರು ಒಂದು ವಿಶೇಷವಾದಂಥ ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರ ನೊಬೆಲ್ ಪ್ರೈಸನ್ನು ಪಡೆದಂಥವ್ರು. ಇಂಥವ್ರಿಗೆ ಆಗಿನ ಮಹಾರಾಜರು ಒಂದು 25 ಎಕರೆ ಜಮೀನನ್ನು ಬಳುವಳಿಯಾಗಿ ಕೊಡ್ತಾರೆ. ನಿಮ್ಮಂದಿನ ರಿಸರ್ಚನ್ನು ನೀನು ಮಾಡ್ತಾ ಹೋಗಪ್ಪ ಅಂತಂದೇಳಿ ಅಲ್ಲಿ ರಾಮನ್ ಇನ್ಸ್ಟಿಟ್ಯೂಟ್ ಅಂತ ಕಟ್ತಾರೆ. ಅದೆಲ್ಲ ಇವರ ಒಂದು ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲ ಅಂತದ್ದು ಇವರ ಕನಸಿನ ಕೂಸಾಗ್ತದೆ. ಬನ್ನಿ ನೋಡೋಣ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸರ್, ವೇರ್ ವಾಸ್ ಹಿ ಬಾರ್ನ್? ವೆನ್ ವಾಸ್ ಹಿ ಬಾರ್ನ್? Sir C.V. Raman was born on November 7, 1888 in Trichy. ಕೇರಳದಲ್ಲಿ ತ್ರಿಚಿ ಅನ್ನೋ ಒಂದು ಊರಿದೆ. ಅಲ್ಲಿ ಇವರು November 7,
1888ನಲ್ಲಿ ಜನಿಸಿದರು. ಓವರ್ ಹಿಸ್ ಪೇರೆಂಟ್ಸ್ ವರ್ ಚಂದ್ರಶೇಖರ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್. Okay, who was Chandrasekhar Iyer? What was his job? Chandrasekhar Iyer was a professor of physics at Hindu College, ವಿಶಾಖಪಟ್ಟಣದಲ್ಲಿ, ಈಗಿನ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಅಂತ ಅದೊಂದು ಪೋರ್ಟ್ ಬಂದರು. ಆ ಪೋರ್ಟ್ ಸಿಟಿನಲ್ಲಿ ಆಗ ಹಿಂದೂ ಕಾಲೇಜ್ ಅಂತ ಇತ್ತು. ಆ ಹಿಂದೂ ಕಾಲೇಜಿನಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಇವರು ತಂದೆ. ಫಿಸಿಕ್ಸ್ ರಾಮನ್ ಸ್ಟಡಿ ದೇರ್ ಅಟ್ ದ ಹಿಂದೂ ಕಾಲೇಜ್ ಹೈಸ್ಕೂಲ್. ರಾಮನ್ ಅಲ್ಲೇನೆ ಹಿಂದೂ ಕಾಲೇಜ್ ಹೈಸ್ಕೂಲ್ನಲ್ಲೇ ಓದಂಥದ್ದು. He was very much interested in science from his boyhood days. ಇವನು ಬಾಲ್ಯದ ದಿನಗಳಿಂದಲೂ ಕೂಡ ಸೈನ್ಸ್ನಲ್ಲಿ ವಿಶೇಷವಾದಂಥ ಆಸಕ್ತಿ ಇತ್ತು ಇವನಿಗೆ. ಹಾಗಾಗಿ ಇವನ್ ಆಸ್ ಎ ಬಾಯ್ he had made the model of a dynamo. ಇವನು ಚಿಕ್ಕ ಹುಡುಗನಾಗಿದ್ದಾಗಲೇ ಒಂದು ಡೈನಮೋನ ಒಂದು ಮಾಡೆಲ್ ಅನ್ನು ಮಾಡ್ತಾನೆ ಇವನು. ಡ್ಯೂರಿಂಗ್ his school days he borrowed science books from college students and read them. ನೋಡಿ, ಇವನ ಒಂದು ಸ್ಕೂಲ್ ಡೇಸ್ ಅವಧಿನಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಂದ ಸೈನ್ಸ್ ಬುಕ್ಸನ್ನು ಬಾರೋ ಮಾಡಿ ಓದಿದ, ಸೈನ್ಸ್ ಬುಕ್ಸನ್ನು ಓದ್ಕೊಳ್ತಿದ್ದ. Thus, from his early days, he showed great interest in science. ಇವನು ತನ್ನ ಬಾಲ್ಯದ ದಿನಗಳಿಂದಲೇ ಸೈನ್ಸ್ ಸಬ್ಜೆಕ್ಟ್ನ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿದಂಥದ್ದನ್ನು ನಾವು ಕಾಣಬಹುದು. Unfortunately, he used to fall sick every now and then, and he was not able to attend school regularly. ದುರದೃಷ್ಟವಶಾತ್ ಹಾಗಾಗಿ ಕಾಯಿಲೆ ಬೀಳ್ತಾ ಇದ್ದ. ಆದ್ದರಿಂದ ಸ್ಕೂಲ್ಗೆ ರೆಗ್ಯುಲರ್ ಆಗಿ ಹೋಗಕ್ಕಾಗ್ತಾ ಇರಲಿಲ್ಲ. ಸ್ಕೂಲ್ಗೆ ರೆಗ್ಯುಲರ್ ಆಗಿ ಹೋಗಕ್ಕಾಗ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ನೋಡಿ ಮಕ್ಕಳೇ, ಸೈನ್ಸ್ ಕಡೆ ಇವನು ಹೆಚ್ಚು ವಿಶೇಷ ಆಸಕ್ತಿ ಕೊಡ್ಲಿಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗೋದಾದ್ರೆ, ಪಾಯಿಂಟ್ ನಂಬರ್ 1, ಇವರಪ್ಪ ಮೊದಲೇ ಫಿಸಿಕ್ಸ್ ಪ್ರೊಫೆಸರ್. ಎರಡನೇ ಪಾಯಿಂಟ್, ಇವನು ಚಿಕ್ಕ ಹುಡುಗನಾಗಿದ್ದಾಗಲೇ ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗಲೇ ಡೈನಮೋ ಮಾಡೆಲ್ ಅನ್ನು ಮಾಡಿದ್ದ. ಮೂರನೇ ಪಾಯಿಂಟ್, ಇವನು ಹೈಸ್ಕೂಲ್ ಓದಬೇಕಾಗಿದ್ದಾಗಲೇ ಕಾಲೇಜ್ ಸ್ಟೂಡೆಂಟ್ಸ್ಗಳಿಂದ ಸೈನ್ಸ್ ಬುಕ್ಸ್ ಅನ್ನು ತರಿಸ್ಕೊಂಡು ಓದ್ತಾ ಇದ್ದ. ಇವೆಲ್ಲವನ್ನು ನಾವು ಪಟ್ಟಿ ಮಾಡೋಣ. ಅಂದರೆ ಇವನು ಒಂದು ಸ್ಕೂಲ್ಗೆ ಯಾಕೆ ರೆಗ್ಯುಲರ್ ಆಗಿ ಇವನು ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇವನಿಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಹಾಗಾಗಿ ಇವನು ಕಾಯಿಲೆ ಬೀಳ್ತಾ ಇದ್ದಂತ ಹುಡುಗ. ಹಾಗಾಗಿ ಸ್ಕೂಲ್ಗೆ ರೆಗ್ಯುಲರ್ ಆಗಿ ಹೋಗಕ್ಕೆ ಆಗ್ತಾ ಇರಲಿಲ್ಲ. ವಿದ್ಯೆ ಅಲ್ಲಿಗೆ ಸ್ಟಾಪ್ ಮಾಡೋದನ್ನ ಸರ್ ಇಲ್ಲ, ಮುಂದುವರಿಸ್ದ. ಎರಡನೇ ಪ್ಯಾರಾಗ್ರಾಫ್ ನೋಡಿ. ಇನ್ ಸ್ಪೈಟ್ ಆಫ್ ಹಿಸ್ ಪೂರ್ ಹೆಲ್ತ್, he got first class in his matriculation examination when he was only a boy of 12. ಅವನಿಗೆ ಆಗಿನ್ನೂ 12 ವರ್ಷ. ಆಗ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅಂತ ಕರಿತಾ ಇದ್ವಿ, ಅದನ್ನು ಇವತ್ತು SSLC ಅಂತ ಕರಿತಾ ಇದ್ದೀವಿ. ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅನ್ನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ. ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ. examination.
ಆಮೇಲೆ after that he passed the intermediate examination from Hindu College and joined Presidency College Madras for his BA. So intermediate examination ಇವತ್ತೇನು PUC ಅಂತ ಹೇಳ್ತೀರಿ ಅದನ್ನ ಆಗ ಬ್ರಿಟಿಷ್ನವ್ರ ಕಾಲದಲ್ಲಿ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಅಂತ ಕರೀತಾ ಇದ್ವಿ. ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಕೂಡ ಹಿಂದೂ ಕಾಲೇಜ್ ವಿಶಾಖಪಟ್ಟಣಂನಿಂದ ಪಾಸ್ ಮಾಡಿಕೊಂಡ. ಮತ್ತೆ BA ಬ್ಯಾಚುಲರ್ ಆಫ್ ಆರ್ಟ್ಸ್ BA ಇಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಮಡ್ರಾಸ್. ಹೀಗೆ ಸೊ ಇವನ್ನೆಲ್ಲ ಈ ಜಾಯಿನ್ ಪ್ರೆಸಿಡೆನ್ಸಿ ಕಾಲೇಜ್ ಫಾರ್ ಇಸ್ BA. ಇವನ ರಿಲೇಟಿವ್ಸ್ ಇವನ ಓದಿನ ಬಗ್ಗೆ ಏನ್ ಹೇಳ್ತಾ ಇದ್ರು? ಸೈನ್ಸ್ ಇವನು ಓದ್ತಾ ಇರೋದನ್ನ ಒಪ್ಕೊಂಡ್ರ ಅಥವಾ ಅವರೇ ಬೇರೆ ಸಬ್ಜೆಕ್ಟ್ಸ್ ಅನ್ನ ಓದು ಅಂತ ಹೇಳಿದ್ರ? ನೋಡೋಣ. His relatives wanted him to give up science. ಸೈನ್ಸ್ ಬಿಟ್ಟಾಕು ಅಂತ ಹೇಳ್ತಾ ಇದ್ರು. ಸೈನ್ಸ್ ಬೇಡಪ್ಪ ಓದ ಬಿಟ್ಟಾಕು. Give up science and take history and economics as his special subjects for BA. ನೋಡಪ್ಪ BA ಓದೋದಾದ್ರೆ ನೀನು ಎಕನಾಮಿಕ್ಸ್ ಮತ್ತು ಹಿಸ್ಟ್ರಿ ಅನ್ನ ತಗೋ, ಸೈನ್ಸ್ ಮಾತ್ರ ತಗೋಬೇಡ ಅಂತ ಹೇಳ್ತಾ ಇದ್ರು ಇವನ ರಿಲೇಟಿವ್ಸ್. ಏನ್ ಹೇಳ್ತಾ ಇದ್ರು? ಸ್ಟಡಿ ಎಕನಾಮಿಕ್ಸ್ ಅಂಡ್ ಹಿಸ್ಟ್ರಿ, ಗಿವ್ ಅಪ್ ಸೈನ್ಸ್. ಏನನ್ನ ಗಿವ್ ಅಪ್ ಮಾಡಬೇಕು? ಸೈನ್ಸ್. ಏನನ್ನ ಓದಬೇಕು? ಎಕನಾಮಿಕ್ಸ್ ಅಂಡ್ ಹಿಸ್ಟ್ರಿಯನ್ನು ಓದಬೇಕು ಅಂತ ಹೇಳ್ತಾ ಇದ್ರು. Since Raman had made up his mind to study science, but he took physics. ರಾಮನಿಗೆ ಮಾತ್ರ ಅವನು ನಿರ್ಧಾರ ಮಾಡ್ಕೊಂಡಿದ್ದ. ಮೇಡ್ ಅಪ್ ಹಿಸ್ ಮೈಂಡ್ ಅಂತ ಬಂದಿದೆ, ನಿರ್ಧಾರ ಮಾಡ್ಕೊಂಡಿದ್ದ ಅಂತ ಅರ್ಥ. ಅವನು ಏನು ನಾನು ಸೈನ್ಸ್ ಓದಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದ. ಯಾರು? ರಾಮನ್. ಹಾಗಾಗಿ he took ಫಿಸಿಕ್ಸ್ ತಗೊಂಡ BA ನಲ್ಲಿ. he passed his BA, securing the first rank. ಹೌದಾ? BA ನಲ್ಲಿ ಫಸ್ಟ್ ರ್ಯಾಂಕ್ ಬಂದು ಅದನ್ನು ಪಾಸ್ ಮಾಡ್ದ. and a number of prizes, ಇವರಿಗೆ ನಂಬರ್ ಆಫ್ ಅಸಂಖ್ಯಾತವಾಗಿ ಬಹುಮಾನಗಳು ಕೂಡ ಬಂದವು. he passed his MA physics in January 1907. 1907 ಜನವರಿನಲ್ಲಿ ಈತ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿಕೊಂಡ. MA in physics ಕಂಪ್ಲೀಟ್ ಆಯಿತು. ಈಗ ಮುಂದಿನ ಓದು ಇಷ್ಟು ನಮ್ಮ ಭಾರತ ದೇಶದಲ್ಲಿ ಸೊ ಇದ್ದುಕೊಂಡು ಓದ್ಕೊಂಡ. ಈಗ ಮುಂದೆ ಹೈಯರ್ ಸ್ಟಡೀಸ್ ಹೋಗ್ಬೇಕು ಅನ್ನೋದಾದ್ರೆ ಎಲ್ಲ ಹೋಗ್ಬೇಕಪ್ಪ? ಸೊ UK ಹೋಗ್ಬೇಕು, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಹೋಗ್ಬೇಕು. ಪ್ಯಾರಾಗ್ರಾಫ್ ನಂಬರ್ 3. After his MA, Raman wanted to go to the United Kingdom for higher studies in science. MA ಮುಗಿತು. ಈಗ ನಾನು ಮುಂದಿನ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ನಾನು UKಗೆ ಹೋಗಬೇಕು ಅಂತ ರಾಮನ್ ಇಷ್ಟಪಟ್ಟ. ಆದರೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ. ಏನದು? ಬಟ್ his health broke down again. ಇಲ್ಲಿ ಸರಿಯಾಗಿ ಕೈ ಕೊಟ್ಟುಬಿಡ್ತು ಇವನ ಒಂದು ಆರೋಗ್ಯ ಪದೇ ಪದೇ ಕೈ ಕೊಡ್ತಾ ಇತ್ತು.
ಮೊದಲಿಂದ ಕೂಡ ಈಗಲೂ ಕೂಡ ಆರೋಗ್ಯ ಕೈ ಕೊಡ್ತು, ಕೆಟ್ಟೋಯ್ತು, ಆರೋಗ್ಯ ಕೆಟ್ಟೋಯ್ತು. ಆದ್ದರಿಂದ ಈ ಕುಡ್ ನಾಟ್ ಗೋ. ಇವ್ರು UK ಗೆ ಹೋಗಕ್ಕಾಗಲಿಲ್ಲ ಹೈಯರ್ ಸ್ಟಡೀಸ್ಗೆ ಅಂದ್ರೆ his health broke down. He was ill. So he could not go to UK for higher studies. This was the greatest disappointment in his life. What was the greatest disappointment in his life, sir? Sir C. Raman could not go to UK to study higher studies because of his ill health. This was the greatest disappointment in his life. His relatives asked him to give up his study of science and take a competitive examination in Calcutta in history and economics. ಇವರ ರಿಲೇಟಿವ್ಸ್ ಹಾಗೆ ಗಮನಿಸ್ತಾ ಇದ್ರು ಈ ಹುಡುಗನನ್ನ. ಈ ಹುಡುಗ ಪದೇ ಪದೇ ಆರೋಗ್ಯ ಏನು ಆರೋಗ್ಯ ಕ್ಷೀಣಿಸ್ತಾ ಇತ್ತು. ಹಾಗಾಗಿ ಇವರ ರಿಲೇಟಿವ್ಸ್ ಇವನಿಗೆ ಮತ್ತೆ ಏನು ಸಲಹೆ ಕೊಡ್ತಾ ಹೋದರು. ನೋಡಪ್ಪ, ಯು ಗಿವ್ ಸೈನ್ಸ್ ಓದೋದು ನಿಲ್ಸೋ, ತಗೊಳ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಟ್ಟಾವ, ಕಲ್ಕತ್ತಾದಲ್ಲೇ ಕಟ್ಟಾವ, ಅದರಲ್ಲಿ ತಗೊಳ ಎಕನಾಮಿಕ್ಸ್, ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್ ನಲ್ಲಿ ನೀನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೇಸ್ ಮಾಡು ಅಂತ ಸಜೆಸ್ಟ್ ಮಾಡಿದ್ರು ಇವನ ಒಂದು ರಿಲೇಟಿವ್ಸ್. As the result of that, Raman did so and got along well with his new subjects. Raman ಅವರು ಹೇಳಿದಂಗೆ ಮಾಡ್ದ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನ ಕಟ್ಟ ಬರ್ದ, ಮತ್ತೆ ನ್ಯೂ ಸಬ್ಜೆಕ್ಟ್ಸ್ ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್ ರಾಮನಿಗೆ ನ್ಯೂ ಸಬ್ಜೆಕ್ಟ್ಸ್ ಆಗಿದ್ವು. ಹೊಂದ್ಕೊಂಡ, ಅವುಗಳನ್ನು ಚೆನ್ನಾಗಿ ಓದ್ದ. ರೈಟ್, he got the first place in the competitive examinations and was appointed Deputy Accountant General in 1907 at Calcutta. Notice students, competitive examinations ನಲ್ಲೂ ಕೂಡ ಅದರಲ್ಲೂ ಕೂಡ ಫಸ್ಟ್ ಪ್ಲೇಸ್ ತಗೊಂಡ, ಫಸ್ಟ್ ಪ್ಲೇಸ್ ಅಲ್ಲಿ ಪಾಸ್ ಆಗಿದ್ದಾನೆ. ರೈಟ್, ಇವನಿಗೆ ಈಗ ಆಗಿದ್ದಂತ ಬ್ರಿಟಿಷ್ ಸರ್ಕಾರ ಕಂಪನಿ ಸರ್ಕಾರ ಏನ್ ಮಾಡುತ್ತೆ, ಇವನಿಗೆ ಒಂದು ಉದ್ಯೋಗವನ್ನು, ಒಂದು ಪೋಸ್ಟ್ ಅನ್ನ ಕೊಡುತ್ತೆ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ಯಾವುದಂತೆ 1907 ನಲ್ಲಿ ಕಲ್ಕತ್ತಾದಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಅಪಾಯಿಂಟ್ ಆದ 1907 ನಲ್ಲಿ. ಈಗ ಇವನ ರಿಲೇಟಿವ್ಸ್ಗೆ ಖುಷಿ ಆಗುತ್ತೋ ಆಗಲ್ವೋ? ಖುಷಿ ಆಗುತ್ತೆ. His relatives perhaps felt happy to see that Raman had settled down well in life. ಜೀವನದಲ್ಲಿ ರಾಮನ್ ಸೆಟ್ಲ್ ಆಗ್ಬಿಟ್ಟನಪ್ಪ, ಹೆಂಗೋ ಒಂದ್ ಕಡೆ ನೆಲೆ ನಿಂತ ಅಂತಂದೇಳಿ ಖುಷಿ ಆಯ್ತು ಇವನ ಸಂಬಂಧಿಕರಿಗೆಲ್ಲ. ರಾಮನಿಗೆ ಖುಷಿ ಆಯ್ತಾ? ಪೋಸ್ಟ್ ಏನೋ ಸಿಕ್ಕಿದೆ, ಇವೆಲ್ಲ ಆಗಿರೋದ್ರಿಂದ ರಾಮನಿಗೆ ಖುಷಿ ಆಯ್ತೋ ಬಿಡುತ್ತೋ? ಬಟ್ ರಾಮನ್ ವಾಸ್ ನಾಟ್ ಹ್ಯಾಪಿ. ರಾಮನಿಗೆ ಖುಷಿ ಇಲ್ಲ. How could a scientist like Raman put up with the life of a deputy accountant general? ಒಬ್ಬ ಸೈಂಟಿಸ್ಟ್ ರಾಮನ್ ಅಂತ ಒಬ್ಬ ಸೈಂಟಿಸ್ಟ್
ಅಕೌಂಟೆಂಟ್ ಜನರಲ್ ಪೋಸ್ಟ್ ಜೊತೆ ಅವನು ಸ್ವಲ್ಪ ಸಹಿಸಿಕೊಂಡಿರಬಲ್ಲ, ಅದು ಹೇಗೆ ಹೊಂದ್ಕೊಂಡಿರಬಲ್ಲ. He felt like a fish out of water in his new post. ಅವನ ನ್ಯೂ ಪೋಸ್ಟ್ ನಲ್ಲಿ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಸಮುದ್ರ ನೀರಿನಿಂದ ಹೊರಹಾಕಿದಂತಹ ಫಿಶ್ ನ ಕಥೆ ಏನಾಗುತ್ತೆ, ನೀರಿನಿಂದ ಮೀನನ್ನು ಹೊರಹಾಕಿದ್ರೆ ಏನಾಗುತ್ತೆ, ಸೊ ಅದು ಉಳ್ಕೊಂಡು ಇರ್ಲಿಕ್ಕಾಗಲ್ಲ. ಸೊ ಟನ್ ಅಂತ ಎಗರಾಡ್ತಾ ಇರುತ್ತೆ. ಸೊ ಉಸಿರಾಟದ ಸಮಸ್ಯೆ ಆಗುತ್ತೆ. ಸೊ ಹೊತ್ತಾದ್ಮೇಲೆ ಅದು ಡೆತ್ ಆಗುತ್ತೆ. ಹಾಗಾಗಿ ವಿಧ ಬದಲಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಬಟ್ he still had hopes of becoming a scientist. ಆದರೂ ಕೂಡ ಈ ಕ್ಷಣದಲ್ಲೂ ಸರ್ ಸಿ ವಿ ರಾಮನ್ ನಾನೊಬ್ಬ ಸೈಂಟಿಸ್ಟ್ ಆಗಬೇಕು ಅನ್ನೋ ಆಸೆಯನ್ನ ಹೊಂದಿದ್ದ. and was waiting for an opportunity. ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಸ್ಟೂಡೆಂಟ್ಸ್, ಆ ಪ್ಯಾರಾಗ್ರಾಫ್ ನಲ್ಲಿ ಏನೆಲ್ಲ ಗಮನಿಸಿದ್ವಿ ನೋಡಿ. ಸರ್ ಸಿ ವಿ ರಾಮನ್ ಹೈಯರ್ ಎಜುಕೇಶನ್ಗೋಸ್ಕರ UK ಹೋಗ್ಲಿಕ್ಕೆ ಇಷ್ಟಪಟ್ಟರು. ಆದರೆ ಹೋಗಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಇವರ ಆರೋಗ್ಯ ಕೈ ಕೊಡ್ತು. ಸೊ ಆ ಸಂದರ್ಭದಲ್ಲಿ ಇಲ್ಲಿ ರಿಲೇಟಿವ್ಸ್ ಏನ್ ಸಜೆಷನ್ ಕೊಟ್ಟರು, ಸೈನ್ಸ್ ಓದೋದು ಬಿಡು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀ ಹಿಸ್ಟ್ರಿ ಎಕನಾಮಿಕ್ಸ್ ಅನ್ನ ತಗೋ ಹೊಸ ಸಬ್ಜೆಕ್ಟ್ಸ್ ಆಗಿ ಅಂತ. ಹೌದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನು ಕೂಡ ಬರೆದ್ರು, ಅದರಲ್ಲೂ ಫಸ್ಟ್ ಪ್ಲೇಸ್ ಬಂದ್ರು. ನ್ಯೂ ಸಬ್ಜೆಕ್ಟ್ಸ್ ಅನ್ನು ಚೆನ್ನಾಗಿ ಓದ್ಕೊಂಡು ಫಸ್ಟ್ ಪ್ಲೇಸ್ ಬಂದರು. ಇವರಿಗೆ ಬ್ರಿಟಿಷ್ ಸರ್ಕಾರ ಒಂದು ಕೆಲಸವನ್ನು ಕೊಡುತ್ತೆ. ಆ ಪೋಸ್ಟ್ ಯಾವ್ದಪ್ಪ ಅಂದ್ರೆ DAG, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. 1907 ನಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ನೇಮಕ ಆದರು. ಈಗ ಇವನ ಒಂದು ರಿಲೇಟಿವ್ಸ್ಗೆ ಖುಷಿಯಾಯಿತು. ಯಾಕಂದ್ರೆ ಸರ್ ಸಿ ವಿ ರಾಮನ್ ಬೇರೆಲ್ಲೂ ಹೋಗಲಿಲ್ಲ, ಭಾರತ ದೇಶದಲ್ಲಿ ಉಳಿದ. he had settled in his life. He has settled down in his life. So ಅವನ ಲೈಫ್ ನಲ್ಲಿ ಅವನು ಸೆಟ್ಲ್ ಆದ. ಆದರೆ ರಾಮನಿಗೆ ಖುಷಿ ಆಗಲಿಲ್ಲ. ಯಾಕಪ್ಪ ಖುಷಿ ಆಗಲಿಲ್ಲ? He wanted to become a scientist. ನಾನು ಸೈಂಟಿಸ್ಟ್ ಆಗಬೇಕು ಅಂತ ಇಚ್ಛೆ ಪಟ್ಟಂಥವನು. ರೈಟ್. ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಅವನು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಸೈಂಟಿಸ್ಟ್ ಆಗಲಿಕ್ಕೆ ಅವಕಾಶ ಯಾವಾದರೂ ಸಿಗುತ್ತಾ ಅಂತ ಕಾಯ್ತಾ ಇದ್ದ. ಮುಂದೆ ನೋಡೋಣ, ಅವಕಾಶ ಸಿಗುತ್ತಾ ಬಿಡುತ್ತಾ. ರೈಟ್. even as deputy accountant general, Raman mixed with scientists and took interest in science. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿದ್ದರೂ ಕೂಡ ರಾಮನ್ ಸೈಂಟಿಸ್ಟ್ಗಳ ಜೊತೆ ಬೆರೀತಾ ಇದ್ರು, ಮತ್ತೆ ಸೈನ್ಸ್ ನಲ್ಲಿ ವಿಶೇಷ ಆಸಕ್ತಿಯನ್ನ ತೋರಿದ್ರು. ಒಂದಿನ ಏನಾಯಿತು, one day while returning from his office he saw a banner outside a building on which was printed. He saw a banner. ಸೊ ಒಂದು ಬಿಲ್ಡಿಂಗ್ ನ ಹೊರಗಡೆ ಒಂದು ಬ್ಯಾನರ್ ಇದೆ. ಆ ಬ್ಯಾನರ್ ಮೇಲೆ ಏನು ಬರೆದಿದೆ? ವಾಟ್ ಇಸ್ ರಿಟನ್ ಆನ್ ದ ಬ್ಯಾನರ್? ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್ ಅಂತ ಬರೆದಿದೆ. At the sight of that banner, Raman got off the moving train and went to meet the scientists who had gathered in the building. Moving train ನಿಂದಲೇ ಹಿಡಿದ್ರು. ಸೊ ಹಿಡಿದು ಆ ಬಿಲ್ಡಿಂಗ್ ಒಳಗಡೆ ಹೋದ್ರು. ಅಲ್ಲಿ ಸೈಂಟಿಸ್ಟ್ ಇದ್ರು. ಆ ಸೈಂಟಿಸ್ಟ್ ಜೊತೆ ಎಲ್ಲ ಬೆರೆತರು. ರೈಟ್. ಸೊ ನೆಲ್ಲ ಮೀಟ್ ಆದರು. ಸಮ್
time later, when he was in Rangoon, some time later, ಸ್ವಲ್ಪ ಕಾಲ ಕಳೆಯಿತು. ಇವರು ರಂಗೂನ್ನಲ್ಲಿದ್ದಾಗ, ರಂಗೂನ್, right, he learned that an institution had bought a piece of modern scientific apparatus. ಇಲ್ಲಿ ಏನು ಹೇಳುತ್ತೆ, ಒಂದು ಇನ್ಸ್ಟಿಟ್ಯೂಷನ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಅಪಾರಟಸ್, ಒಂದು ಆಧುನಿಕ ಉಪಕರಣಗಳನ್ನೆಲ್ಲವನ್ನು ಕೂಡ ಕೊಂಡುಕೊಂಡಿರುತ್ತೆ. ಈಗ ಲ್ಯಾಬ್ನಲ್ಲಿ, ಸೈನ್ಸ್ ಲ್ಯಾಬ್ನಲ್ಲಿ ಹೋದ್ರೆ ಮೈಕ್ರೋಸ್ಕೋಪ್ ಇರುತ್ತೆ, ಮತ್ತೊಂದಿರುತ್ತೆ, ಇವನ್ನೆಲ್ಲ ನಾವು ನೋಡಬಹುದಲ್ವಾ. ಹಾಗೆ ಇಲ್ಲಿ ಒಂದು ಸಂಸ್ಥೆ ಏನ್ ಮಾಡುತ್ತೆ, ಒಂದು ಮಾಡರ್ನ್ ಸೈಂಟಿಫಿಕ್ ಅಪಾರಟಸ್ ನ ಕೊಂಡುಕೊಂಡಿದೆ. ಸೊ ಈ ಸುದ್ದಿ ಸರ್ ಸಿ ವಿ ರಾಮನ್ ಅವರ ಕಿವಿ ಬಿತ್ತು. ಆದ್ದರಿಂದ ನಾನು ಒಮ್ಮೆ ನೋಡಕ್ ಹೋಗ್ಬೇಕಲ್ಲ ಅಂತ ಹೋದ್ರು. ಅದಕ್ಕೋಸ್ಕರ ಈ ಹರಡಿ put on his clothes, ಬೇಗ ಸೊ ಉಡುಪನ್ನ ಧರಿಸಿದ್ರು and went to have a look at it. ಸೊ ಹೋದ್ರು, ನಾವು ನೋಡೋಣ ಅಂತ ಹೋದ್ರು. Right, such was the interest he had in science. ನೋಡಿ, ಅಂತ ಒಂದು ಇಂಟ್ರೆಸ್ಟ್ ಇವರಿಗಿತ್ತು ಸೈನ್ಸ್ ಬಗ್ಗೆ. ಸೈನ್ಸ್ ನಲ್ಲಿ, ವಿಜ್ಞಾನದಲ್ಲಿ ಅಂತಹ ಆಸಕ್ತಿ ಇವರದ್ದು, ಸರ್ ಸಿ ವಿ ರಾಮನ್ ಅವರು. ಈಗ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅವರು DAG, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಿದ್ದವರು ಕೂಡ he mixed with scientists and so ಅವ್ರ ಜೊತೆ ಮಿಕ್ಸಪ್ ಆಗ್ತಾ ಇದ್ರು ಮತ್ತು took interest in science. ಸೈನ್ಸ್ ನಲ್ಲಿ ವಿಶೇಷ ಆಸಕ್ತಿಯನ್ನ ತೋರಿದ್ರು. ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತಂದೇಳಿ ಬ್ಯಾನರ್ ನ ಗಮನಿಸ್ತಾರೆ. ಒಂದು ಬಿಲ್ಡಿಂಗ್ ನ ಗೋಡೆಯ ಮೇಲೆ ಇರುತ್ತೆ. ಇಮಿಡಿಯೇಟ್ಲಿ ಅದನ್ನು ನೋಡಿದ ತಕ್ಷಣ ಟ್ರೈನಿಂದ ಇವರು ಇಳಿದು ಆ ಬಿಲ್ಡಿಂಗ್ ಪ್ರವೇಶ ಮಾಡ್ತಾರೆ. ಅಲ್ಲಿದ್ದಂಥ ಸೈಂಟಿಸ್ಟ್ ಮೀಟ್ ಆಗ್ತಾರೆ. ಇನ್ನು ಇವರು ರಂಗೂನ್ನಲ್ಲಿ, ರಂಗೂನ್ ಮಯನ್ಮಾರ್ನಲ್ಲಿ ಬರುವಂಥದ್ದು, ರಂಗೂನ್ನಲ್ಲಿ ಸೊ ವರ್ಕ್ ಮಾಡ್ತಾ ಇರಬೇಕಾದಾಗ ಅಲ್ಲಿ ಯಾವುದೋ ಒಂದು ಸಂಸ್ಥೆ, ಒಂದು ಶಿಕ್ಷಣ ಸಂಸ್ಥೆಯೋ ಏನೋ ಒಂದು ಸಂಸ್ಥೆ ಈ ಒಂದು ಹೊಸದಾಗಿ ವೈಜ್ಞಾನಿಕ ಉಪಕರಣಗಳನ್ನ ಕೊಂಡುಕೊಂಡಿದೆ ಅಂತಂದೇಳಿ ಕೇಳಿ ಬಂದಾಗ ಇವರು ಸೊ ಅದನ್ನು ನೋಡ್ಲಿಕ್ಕೆ ಹೋಗ್ತಾರೆ. ನಾನು ಒಂದ್ಸರಿ ನೋಡಬೇಕು ಅಂತ ಹೋಗ್ತಾರೆ. ರೈಟ್, ಇದು ಅಂತ ವಿಶೇಷವಾದಂಥ ಆಸಕ್ತಿ ಇವರು ತೋರಿಸ್ತಾರೆ ಆ ಸೈಂಟಿಫಿಕ್ ಒಂದು ಇನ್ಸ್ಟ್ರೂಮೆಂಟ್ಸ್ ಕಡೆ. ಟೋಟಲಿ ಸೈನ್ಸ್ ನಲ್ಲಿ ಅವರ ವಿಶೇಷ ಆಸಕ್ತಿ ಇದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಹೋಗೋಣ, ಅವರಿಗೆ ಸೈನ್ಸ್ ನ ಆಸಕ್ತಿ ಎಷ್ಟಿತ್ತು ಓದಲಿಕ್ಕೆ. ಪ್ಯಾರಾಗ್ರಾಫ್ ನಂಬರ್ 5. In 1911, Raman was appointed Special Accountant General for Posts and Telegraphs in Calcutta. ಈಗ ಪ್ರಮೋಷನ್ ಆಯಿತು. DAG ಇಂದ SAG ಸ್ಪೆಷಲ್ ಅಕೌಂಟೆಂಟ್ ಜನರಲ್ 1911. ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಇವರಿಗೆ ಪ್ರಮೋಷನ್ ಆಯಿತು. ಆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ನಲ್ಲಿ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಈ ಹುದ್ದೆಗೆ ಇವರಿಗೆ ಬಡ್ತಿ ನೀಡಲಾಯಿತು. ಆದರೆ ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ, he jumped at that offer and accepted the post gladly. Observe ಮಾಡಿ, ಏನೋ ಈ ಸಂದರ್ಭದಲ್ಲಿ ಇವರಿಗೊಂದು ಆಫರ್ ಬರುತ್ತೆ.
ಬರ್ತೀರಾ? ಇಮ್ಮಿಡಿಯೇಟ್ಲಿ ಖುಷಿ ಆಯ್ತು ಇವರಿಗೆ, ಖುಷಿ ಆಯ್ತು. ಆದ್ರಿಂದ ಯಾವ ಪೋಸ್ಟ್? ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟ್ ನಿಂದ ಇಮಿಡಿಯೇಟ್ಲಿ ಅಲ್ಲಿ ಪ್ರೊಫೆಸರ್, ಕಲ್ಕತ್ತಾ ಯೂನಿವರ್ಸಿಟಿಯ ಪ್ರೊಫೆಸರ್ ಪೋಸ್ಟ್ಗೆ ಜಂಪ್ ಮಾಡೋದು. ನೋಡಿ, ಜಂಪ್ ಮಾಡೋದು ಅಂತ ಅಲ್ಲಿ ಖುಷಿ ಆಯ್ತು ಇವರಿಗೆ, ರೈಟ್? ಅಲ್ಲಿ ತುಂಬಾ ಖುಷಿ ಆಯ್ತು. ಗ್ಲಾಡ್ಲಿ ಅಂದ್ರೆ ಹ್ಯಾಪಿಲಿ. After working at Calcutta University for 15 years. Right, students? Let me continue in the next class.